ಸನಾತಿನಿ ಜ್ಯೋತಿರೂಪ ಸನಾತನಿ ಸರ್ವವಿದ್ಯಾದಿದೇವಿ ಯಾ ತಸ್ಮೈ ವಾಣ್ಯೇ ನಮೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನ ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿ ಸೇರಿರುವಂಥ ಇಷ್ಟು ಜೋರಾಗಿ ಮಳೆಯ ಮಧ್ಯದಲ್ಲೂ ಭೋರ್ಗರೆ ಪ್ರವಾಹದ ಥರ ನುಗ್ಗಿ ಬಂದಿರುವಂಥ ಎಲ್ಲ ದೇಶಪ್ರೇಮಿಗಳಿಗೆ, ಬರೇ ದೇಶಪ್ರೇಮಿಗಳಲ್ಲ, ವೀರ ಶೂರ ಧೀರ ದೇಶಪ್ರೇಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ, ನಾನು ಇತಿಹಾಸದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇತಿಹಾಸ ಅನ್ನೋದು ಒಂದಷ್ಟು ವರ್ಷಗಳಿಂದ ಒಂದಷ್ಟು ಜನ ಹೇಳ್ತಾನೆ ಬಂದಿದ್ದಾರೆ. ಇತಿಹಾಸ ಅಂದರೆ ಯಾವ ಕಾಲದಲ್ಲಿ, ಯಾವ ಕಾಲಘಟ್ಟದಲ್ಲಿ ಯಾವ ದಾಳಿಗಳು ಆಯಿತು, ಯಾವ ಅರಸರು ಬಂದರು ಅಥವಾ ದಾಳಿಕೋರರು ಬಂದರು ಅಂತ ನಮಗೆಲ್ಲರೂ ಗೊತ್ತಿದೆ. ಆದರೆ ಈ ಎರಡು ಪ್ರಶ್ನೆ ನನ್ನನ್ನು ಯಾವತ್ತೂ ಕಾಡ್ತಾ ಇದೆ. ಪ್ರಶ್ನೆ ಅನ್ನೋದಕ್ಕಿಂತ ಎರಡು ವಿಚಾರ ನನ್ನನ್ನು ತುಂಬ ಕಾಡ್ತಾ ಇದೆ. ಆ ವಿಚಾರ ಯಾವುದು ಅಂದರೆ, ಮೊದಲನೇದಾಗಿ ಈ ದೇಶದಲ್ಲಿ ಹಿಂದೂ ಸುರಕ್ಷಿತವಾಗಿದ್ದಾನಾ ಅಂತ. ಅಂದರೆ ದುರ್ದೈವ ನೋಡಿ, ಈ ಪ್ರಶ್ನೆನ ನಾವು ಈ ಭೂಮಿಯಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀವಲ್ವ, ಇದು ನಮ್ಮ ದುರ್ದೈವ ಅಂತ ನಾನು ಅನ್ಕೋತೀನಿ ಅಂತ. ಒಂದು ವೇಳೆ ಹಿಂದೂ ಸುರಕ್ಷಿತನಾಗಿದ್ದಿದ್ದರೆ ಯಾರೋ ಒಂದಷ್ಟು ವರ್ಷಗಳ ಹಿಂದೆ 7-10 ವರ್ಷಗಳ ಹಿಂದೆ ತುಂಬ ಚೆನ್ನಾಗಿ ಹೇಳಿದರು. ಕಣ್ಣುಗಳಲ್ಲಿ ಬ್ರಹ್ಮನನ್ನು, ಮುಖದಲ್ಲಿ ನಾರಾಯಣನನ್ನು, ಕಂಠದಲ್ಲಿ ರುದ್ರನನ್ನು, 4 ಕಾಲುಗಳಲ್ಲಿ 4 ವೇದಗಳನ್ನು, 4 ಕಾಲಿನ 8 ಗೊರಸುಗಳಲ್ಲಿ ಅಷ್ಟದಿಕ್ಪಾಲಕರನ್ನು, ಬಾಲದಲ್ಲಿ ನಾಗಸಂತತಿಗಳನ್ನು, ರೋಮದಲ್ಲಿ ಕೋಟಿ ಕೋಟಿ ದೇವರನ್ನು, ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡಂಥ ದೇಶ ನಮ್ಮದು ಅಂತ. ಅಂಥ ಗೋವು ಈಗ ಎಗ್ಗಿಲ್ಲದೆ ಕಳ್ಳತನಗಳಾಗ್ತಿದೆ. ಗೋ ನಿಷೇಧ ಕಾನೂನು ಇದ್ರೂ ಎಗ್ಗಿಲ್ಲದೆ ದನ ಕಳ್ಳತನ ಆಗ್ತಾಯಿದೆ, ಗೋವು ಕಳ್ಳತನ ಆಗ್ತಾಯಿದೆ, ಗೋವಿಗೆ ಅನ್ಯಾಯ ಆಗ್ತಾಯಿದೆ. ಗೋವು ಮತ್ತು ಸನಾತನ ಧರ್ಮ ಎರಡು ಬೇರೆ ಬೇರೆ ಅಲ್ವೇ ಅಲ್ಲ. ಗೋವು ಮತ್ತು ಸನಾತನ ಧರ್ಮ, ಹಿಂದೂಗಳು ನಾವೆಲ್ಲ ಒಂದೇ. ಒಂದು ಕಾಲದಲ್ಲಿ ಗೋವು ಮತ್ತು ನಾವು ಒಟ್ಟಿಗೆ ಬದುಕ್ತಾ ಇದ್ದೀವಿ. ನೀವೆಲ್ಲ ನೋಡಿರ್ಬೋದು, ಸುತ್ತಮುತ್ತಲದ ಇಲ್ಲಂತ ನಾವು ಕೇಳಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಕಟ್ತಾ ಇದ್ದಿದ್ದೆ ದನದ ಕೊಟ್ಟಿಗೆ. ಹಾಗಾಗಿ ಅಂಥ ಗೋವಿಗೆ ರಕ್ಷಣೆ ಇಲ್ದಿರೋ ಈ ಕಾಲದಲ್ಲಿ, ಅದೇ ಹೇಳಿದ್ನಲ್ಲ, ದುರ್ದೈವ, ಈ ಭೂಮಿಯಲ್ಲಿ ನಿಂತ್ಕೊಂಡು ಈ ಪ್ರಶ್ನೆ ನಾವು ಇವಾಗ ಕೇಳ್ತಾ ಇದ್ದೀವಿ ಅಂದರೆ ನನಗೆ ತುಂಬ ಬೇಜಾರಾಗ್ತಾಯಿದೆ. ಎರಡನೇ ವಿಚಾರ ಏನು ಅಂದರೆ, ಹಾಗಾಗಿ ಗೋವಿಗೆ ರಕ್ಷಣೆ ಇಲ್ದಿರೋ ಕಾಲದಲ್ಲಿ ನಮಗೆ ಹಿಂದೂಗಳಿಗೆ ರಕ್ಷಣೆ ಇದೆ ಅಂತ ಯಾರಿಗಾದರೂ ಅನಿಸುತ್ತಾ? ಎರಡನೇ ವಿಚಾರ ಯಾವುದು ಅಂದರೆ, ಇತಿಹಾಸ, ನಾನು ಹೇಳಿದೆ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಇತಿಹಾಸ ನಾವೆಲ್ಲರೂ ನೋಡ್ಕೊಂಡೇ ಬಂದಿದ್ದೀವಿ, ಕೇಳ್ಕೊಂಡೇ ಬಂದಿದ್ದೀವಿ. ಎಲ್ಲರೂ ನೂರಾರು ವರ್ಷಗಳಿಂದ ಅದರ ಕಥೆಗಳನ್ನು ಹೇಳ್ತಾನೆ ಇದ್ದಾರೆ. ಆದರೆ ಇತಿಹಾಸದಿಂದ ನಿಜವಾಗಲೂ ನಾವು ಪಾಠ ಕಲ್ತಿದ್ದೀವ? ಒಂದು ವೇಳೆ ಇತಿಹಾಸದಿಂದ ನಾವು ಪಾಠ ಕಲ್ತಿದ್ರೆ, 1 ತಿಂಗಳು, ತುಂಬ ದೂರಲ್ಲ, 1 ತಿಂಗಳ ಹಿಂದೆ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಪ್ರತಿಭಟನೆ ಆಗುತ್ತೆ. ಪೇಪರ್ ಲೀಕ್ದು ಒಂದು ವಿಚಾರ. ಪೇಪರ್ ಲೀಕ್ ಪ್ರತಿಭಟನೆ ಅನ್ನೋದು ಸಾಂವಿಧಾನಿಕವಾಗಿ ಕೊಟ್ಟಿರುವಂಥ ಒಂದು ಹಕ್ಕು ಪ್ರಜಾಪ್ರಭುತ್ವದಲ್ಲಿ. ಆದರೆ ಅಲ್ಲಿ ಏನಾಯಿತು? ರಾಮನ ಬಗ್ಗೆ ತುಚ್ಛವಾಗಿ ಮಾತಾಡಿದ್ರು, ಸೀತಾ ಮಾತೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಭಾರತ ಮಾತೆಯ ಬಗ್ಗೆ ಎಗ್ಗಿಲ್ಲದ ದರಿದ್ರ ನಾಲಿಗೆಯನ್ನು ಹರಿಬಿಟ್ರು. ಇದ್ರ ಬಗ್ಗೆ ನಾವುಗಳು ಎಷ್ಟು ಪ್ರತಿಭಟನೆ ಮಾಡಿದ್ವಿ, ಇದ್ರ ಬಗ್ಗೆ ನಾವು ಎಷ್ಟು ಇದನ್ನು ಹುಡುಕಿದ್ವಿ. ಹಾಗಾಗಿ ಈ ಎರಡು ಪ್ರಶ್ನೆಗಳು ನನ್ನನ್ನು ಯಾವತ್ತೂ ಕಾಡ್ತಾ ಇದೆ. ಹೋರಾಟಗಳು ಯಾವ ಥರ ಇರಬೇಕು ಅಂದರೆ, ಒಂದು ವೇಳೆ ನಾವು ಈ ಹೋರಾಟನ ಸಂಘಟನೆ ಮಾಡಿದ್ದಾಗಿದ್ದಲ್ಲಿ, ಅಂದರೆ ಯಾರು ಈ ನಾಲಿಗೆಯನ್ನು ಹರಿಬಿಟ್ಟು ದೇವರು ರಾಮ ಯಾರು ಅಂತ ಕೇಳಿದ್ರೆ, ರಾಮ ಈ ದೇಶದ ದೇವರು, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮ ಅಂತ ನಾವೆಲ್ಲರೂ ಹೇಳ್ತೀವಿ. ರಾಮ ಯಾರು ಅಂತ ಕೇಳಿದ್ರೆ ದೇವರು ಅಂತ ಹೇಳ್ತೀವಿ, ರಾಮ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ. ಆದರೆ ರಾಮ ದೇವರು ಅನ್ನೋದು ಎಷ್ಟು ಸತ್ಯನೋ, ವಿಷ್ಣುವಿನ ಅವತಾರ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ರಾಮ ಈ ದೇಶದ ಸ್ವಾಭಿಮಾನ. ಪ್ರತಿಯೊಬ್ಬ 106 ಕೋಟಿ ಹಿಂದೂಗಳ ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ವಿ, ಎಷ್ಟು ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡ್ವಿ ನಾವು? ಈ ಪ್ರಶ್ನೆ ನಾನು ಕೇಳ್ಕೊತಾ ಇದ್ದೀನಿ, ನಿಮಗೂ ನೀವು ಕೇಳ್ಕೊತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು. 1947ರಲ್ಲಿ ಅಖಂಡವಾಗಿ ಕತ್ತರಿಸಿ ಹಾಕಿದ್ರು, ಭಾರತನ ಕತ್ತರಿಸಿ ಹಾಕಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಈ ಇತಿಹಾಸದ ಅರಿವು, ಈ ಇತಿಹಾಸದ ಸೀರಿಯಸ್ನೆಸ್ ಅಂತಾರೆ, ಅದು ನಮಗೆ ಎಷ್ಟಿದೆ? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಹಿಂದೂ ಈ ಭೂಮಿಯಲ್ಲಿ ನಿಂತ್ಕೊಂಡು ಮಾಡಲೇಬೇಕಾಗಿದೆ. ಚೈನಾ ದೇಶಕ್ಕೆ ಹೋಗಬೇಕು ಅಂದರೆ ಇವಾಗ ನಾವೆಲ್ಲರೂ ಚೈನಾ ದೇಶದ ಯಾರನ್ನು ನಾವು ರುದ್ರದೇವರು ಅಂತ ಕರಿತೀವಿ, ರುದ್ರದೇವರ ಆವಾಸ ಸ್ಥಾನ ಅಂತ ಕರಿತಾ ಇದ್ದೀವಿ, ಕೈಲಾಸ ಪರ್ವತ. ಆ ಕೈಲಾಸ ಪರ್ವತಕ್ಕೆ ಹೋಗಬೇಕಾದ್ರೆ ಚೈನಾದವ್ರ ಮುಂದೆನೂ ಟಿಬೆಟ್ ಮುಂದೆನೂ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ. ಮಾನಸ ಸರೋವರದ ಒಂದೇ ಒಂದು ಹನಿ ನೀರು ನಮ್ಮ ಅಧಿಕಾರದಲ್ಲಿಲ್ಲ. ಶಾರದಾ ಗ್ರಾಮದಲ್ಲಿರುವಂಥ ಸರಸ್ವತಿ ಮಂದಿರ ಹಾಳಾಗಿ ಶಿಥಿಲವಾಗಿ ಹೋಗಿದೆ, ಯಾರೂ ಅಲ್ಲಿ ಕಾಲಿಡಕ್ಕಾಗ್ತಾ ಇದ್ದಿಲ್ಲ. ಬಲೂಚಿಸ್ತಾನದಲ್ಲಿರುವ ಇಂಗಲಾಜ್ ಮಂದಿರಕ್ಕೆ ಯಾರು ನಾವು ಕಾಲಿಡಕ್ಕೂ ಅಲ್ಲ, ಅಲ್ಲಿ ನಾವು ಕಣ್ಣೆತ್ತು ನೋಡೋಕ್ಕೂ ಆಗ್ತಾಯಿಲ್ಲ. ಆ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ. ಈ ಇತಿಹಾಸದ ಪಾಠಗಳನ್ನ ನಾವು ಕಲ್ತಿಲ್ಲ ಅಂದರೆ, ಈ ಇತಿಹಾಸ ಸಂಘಟಿತವಾಗಿ ಈ ಕಾರಣದಿಂದಾಗಿ ಆ ಕಾಲದಲ್ಲಿ ಕತ್ತರಿಸಿ ತಗೊಂಡು ಹೋದರು. ಅವರು ಯಾರನ್ನೂ ಕೇಳದೆ ಬರೇ ಒಂದು 4 ಜನ ಸೇರಿ ಕತ್ತರಿಸಿ ಕೊಟ್ಬಿಟ್ರು. ದೇಶದ ಮುಂದೆ ಆ ಪ್ರಸ್ತಾವನೆ ಇಟ್ಟಿಲ್ಲ.
ಹಾಗಾಗಿ ಇನ್ನು ಮುಂದೆ ಈ ಕಾರ್ಯಕ್ರಮನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ವರ್ಷವೂ 500 ವರ್ಷದ ರಾಮರಾಜ್ಯದ ಕನಸು, ರಾಮನ ಮಂದಿರದ ಕನಸು ನನಸಾಗಿದೆ. ಒಂದಲ್ಲ ಒಂದು ದಿವಸ ಅಖಂಡ ಭಾರತದ ಕನಸು, 45ನೇ ವರ್ಷ ಇದು ಆಗ್ತಾ ಇರೋದಂತೆ, ಒಂದಲ್ಲ ಒಂದು ದಿವಸ ಅಖಂಡ ಭಾರತದ ಕನಸು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಮ್ಮದು ಈ ಹೋರಾಟಗಳು ಯಾವ ಥರ ಇರಬೇಕು ಅಂದರೆ, ಈ ಹೋರಾಟಗಳ ದಿಕ್ಕು ಯಾವ ಥರ ಇರಬೇಕು ಅಂದರೆ, ಒಬ್ಬರು ತುಂಬ ಚೆನ್ನಾಗಿ ಒಂದು ಕವಿ ವರ್ಣನೆ ಮಾಡ್ತಾರೆ. ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ರುದ್ರನ ಹೋಲಿಕೆ ಮಾಡ್ತಾರೆ. ರುದ್ರನ ಕಣ್ಣಿನ ಥರ, ಅಥವಾ ರುದ್ರನ ಕೋಪದ ಥರ, ಅಥವಾ ದಕ್ಷ ಬ್ರಹ್ಮನ ಶಿರವನ್ನು ಹರಸಿ ಹೋರಾಟ ವೀರಭದ್ರನ ಥರ ನಮ್ಮ ಹೋರಾಟಗಳಿರಬೇಕಂತೆ. ಹಾಗಾಗಿ ಕಾರ್ಯಕ್ರಮಗಳು ಆದಷ್ಟು ಲೇಟಾಗಿ ಆರಂಭ ಆಗಿರೋದ್ರಿಂದ ನಾನು ತುಂಬ ಮಾತಾಡಲ್ಲ. ಇನ್ನೂ ಮಾತಾಡೋರು ಇದ್ದಾರೆ, ಕಾರ್ಯಕ್ರಮ ಮುಂದುವರಿಯಕ್ಕಿದೆ. ಆ ಕಾರಣದಿಂದಾಗಿ ವಾಜಪೇಯಿಯವರ ಒಂದು ಕೋಟನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಾಜಪೇಯಿಯವರು ಹೇಳಿದರು, ಭಾರತ ಬರೇ ಒಂದು ಭೂಮಿಯ ತುಂಡಲ್ಲ, ಅದು ಒಬ್ಬ ಜೀವಂತವಾಗಿರುವ ರಾಷ್ಟ್ರ ಪುರುಷ ಅಂತ. ಇದು ವಂದನೆಯ ಭೂಮಿ, ಅಭಿನಂದನೆಯ ಭೂಮಿ, ಇದು ಅರ್ಪಣೆಯ ಭೂಮಿ, ಇದು ತರ್ಪಣದ ಭೂಮಿ. ಇಲ್ಲಿ ಹರಿಯೋ ಪ್ರತಿ ನದಿನೂ ನಮಗೆ ಗಂಗೆ ಸಮಾನ, ಕಲ್ಲುಗಳು ಪರಮಾತ್ಮ ಶಂಕರನ ಸ್ವರೂಪ ಅಂತ. ನಾವು ಹುಟ್ಟಿರೋದ ಈ ದೇಶಕ್ಕೋಸ್ಕರ, ನಾವು ಸಾಯೋದು ಈ ದೇಶಕ್ಕೋಸ್ಕರನೇ. ಸತ್ತ ಮೇಲೂ ಗಂಗಾ ನದಿಯಲ್ಲಿ ವಿಸರ್ಜಿಸಿರುವ ನಮ್ಮ ಅಸ್ಥಿಗೆ ಕಿವಿಕಟ್ಟು ಕೇಳಿದ್ರು ಅದು ಹೇಳೋದೊಂದೇ, ಭಾರತ್ ಮಾತಾ ಕಿ ಜೈ ಅಂತ. ಒಂದ್ಸಲ ತಾರಕ ಕಂಠದಿಂದ ಎಲ್ಲರೂ ಭಾರತ್ ಮಾತೆಗೆ ಜೈ ಕೂಗೋಣ ಅಲ್ವಾ? ಬೋಲ ಭಾರತ್ ಮಾತಾ ಕೆ, ಬೋಲ ಭಾರತ್ ಮಾತಾ ಕೆ, ಶ್ರೀರಾಮಚಂದ್ರ ಮಹಾರಾಜ್ಗೆ. ನಮಃ ಪಾರ್ವತೀಪತೆ ಹರ ಹರ ಮಹಾದೇವ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ.